ನಿಮ್ಗೊಂದು ವಿಷಯ ಗೊತ್ತಾ, ಒಂದಾನೊಂದು ಕಾಲದಲ್ಲಿ ಈ ಹಿಮಾಲಯ ಪರ್ವತಗಳೆಲ್ಲ ಸಮುದ್ರ ನೀರಿಂದ ಮುಚ್ಚೋಗ್ಬಿಟ್ಟಿದ್ವಂತೆ. ನಂಬಕ್ಕಾಗ್ತಿಲ್ಲ ಅಲ್ವಾ? ಆದರೆ ನಿಜ, ಇವೆಲ್ಲ ನಂಬಲಾರದ ಸತ್ಯಗಳು. ಈ ಪ್ರಕೃತಿಯಲ್ಲಿ ಮನುಷ್ಯನಿಗೆ ಗೊತ್ತಿರೋದು ಸ್ವಲ್ಪ ಅಷ್ಟೇ, ಗೊತ್ತಿಲ್ಲದಿರೋದು ತುಂಬ ಅಡಗಿವೆ. ಮನುಷ್ಯನಿಗೆ ಗೊತ್ತಿರೋದು ನಾನು, ನಂದು, ನನ್ನ ದುಡ್ಡು, ನನ್ನ ಇಷ್ಟೇ. ಇಟ್ಕೊಂಡು ದುಡ್ಡಿನಿಂದೆ ಓಡ್ತಾ ಇರ್ತಾನೆ. ಹಂಗಂತಂದ ಅಂದ್ಬಿಟ್ಟು ಇವನಿಗೆ ದುಡ್ಡು ಇಷ್ಟ ಇಲ್ಲ ಅಂತ ತಿಳ್ಕೊಬೇಡಿ. ದುಡ್ಡು ಮಾಡಬೇಕು, ಲೀಗಲ್ ಆಗಿ ಮಾಡಬೇಕು, ನೇಚರ್ನು ನೋಡಬೇಕು, ಹೊಸ ಜನಗಳ ಜೊತೆ ಬೆರಿಬೇಕು. ಶೋಕಿ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ವರ್ಷಕ್ಕೊಂದು ಬಾರಿ ಈ ಥರ ಪ್ಲೇಸ್ಗಳಿಗೆ ಬಂದು ಸುತ್ತಾಡ್ಕೊಂಡು ಹೋಗ್ಬೇಕು. ಸುಮ್ಮನೆ ದುಡ್ಡಿಂದೆ ಬಿದ್ದುಬಿಟ್ಟು ದುಡ್ಡು ಮಾಡ್ತಾ ಹೋಗ್ತಾ ಇದ್ರೆ ಒಂದಿನ BP ಶುಗರ್ ಬಂದು ಮೇಲ್ಗಡೆ ಹೋಗ್ಬಿಡ್ಬೇಕಾಗುತ್ತೆ. ಹಂಗಂದ್ಬಿಟ್ಟು ಸಾಲಾಗಿಲ್ಲ ಮಾಡ್ಕೊ ಬಂದ್ಬಿಟ್ಟಿರ. ಇಲ್ಲಿ ನಾವು ಹಾಕೋ ಸ್ಟೇಟಸ್ಗೆ ಸೂಪರು ಅಂತ ರಿಪ್ಲೈ ಬರಬೇಕು, ಕಾಸೆಲ್ಲ ಲೋಪರು ಅಂತ ಬರಬಾರ್ದು. ಏನಂತೀರಾ? ನೋಡಿ, ಇದು ಯಾವುದೋ ಸೌರಚಕ್ರ ದ್ವಾರ ಅಂತ ದೊಡ್ಡ ಆರ್ಮಿ ಬೇಸು ಅನಿಸುತ್ತೆ. ಒಂದು 5-6 ಕಿಲೋಮೀಟರ್ ಉದ್ದಕ್ಕೂ ಆರ್ಮಿಯವರೇ ಇದ್ದಾರೆ. ನಾನು ಇದು ಯಾವುದೋ ದೊಡ್ಡ ಊರು ಅನ್ಕೊಬಿಟ್ಟಿದ್ದೆ, ಬಟ್ ಆರ್ಮಿಗಾಗೆ ಕೊಟ್ಟಿರುವಂಥ ಪ್ಲೇಸ್ ಇದು. ಯಾಕಂದರೆ ಇದು ಚೈನಾ ಬಾರ್ಡರ್ ಅಲ್ವಾ, ಅದಕ್ಕಾಗಿ ಫುಲ್ಲು ಆರ್ಮಿಯವರೇ ಇದ್ದಾರೆ ಇಲ್ಲಿ. ನನ್ನ ಜೀವನದಲ್ಲೇ ಫಸ್ಟ್ ಟೈಮು ಇಷ್ಟೊಂದು ಆರ್ಮಿಗಳನ್ನ ಒಟ್ಟಿಗೆ ನೋಡ್ತಾ ಇರೋದು. ಚೈನಾ ಬಾರ್ಡ್ರಲ್ಲೇ ಇಷ್ಟು ಜನ ಆರ್ಮಿಗಳು ಇಟ್ಟಿದ್ದಾರೆ ಅಂತಂದರೆ ಇಂಡಿಯಾ ಸುತ್ತ ಇನ್ನೂ ಎಷ್ಟು ಜನ ಆರ್ಮಿಗಳು ಇರಬೇಡ. ಇಂಡಿಯಾ ಬೆಳೆದ್ಬಿಟ್ಟೈತೆ ಗುರು. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇನ್ಸ್ಟಾದಲ್ಲಿ ಫಾಲೋ ಜಾಸ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ಜನ ಏನು ಮಾಡ್ತಾರೆ ಅಂತಂದರೆ ದುಡ್ಡು ಕೊಟ್ಟು ಫಾಲೋವರ್ಸ್ನ ಇನ್ಕ್ರೀಸ್ ಮಾಡ್ಕೊಂಡಿರ್ತಾರೆ. ಅದೇಗಪ್ಪ ಅಂತಂದರೆ, ಒಂದು ವೆಬ್ಸೈಟ್ ಇದೆ, ಅದಕ್ಕೆ 2,000-3,000 ರೂಪಾಯಿ ಪೇಮೆಂಟ್ ಮಾಡ್ತು ಅಂತಂದರೆ ಫೇಕ್ ಫಾಲೋವರ್ಸ್ನ ನಿಮ್ಮ ಅಕೌಂಟ್ಗೆ ಇನ್ಕ್ರೀಸ್ ಮಾಡಿಕೊಡ್ತಾರೆ. ಅವ್ರು ಹಾಕಿರೋದು ನೋಡಿದ್ರೆ 5-6 ವಿಡಿಯೋ ಅಷ್ಟೇ. ಫಾಲೋವರ್ಸ್ ಮಾತ್ರ 22,000, 30,000, 40,000 ಆ ಥರ ಇರ್ತದೆ. ಸ್ವಲ್ಪ ಜನ ಅವ್ರು ರೀಲ್ಸ್ ನೋಡೋರು ಏನು ಮಾಡ್ತಾರಪ್ಪ ಅಂತಂದರೆ, ಇವನಿಗೆ ಜಾಸ್ತಿ ಫಾಲೋವರ್ಸ್ ಇದ್ದಾರೆ, ನಾವು ಫಾಲೋ ಮಾಡ್ಬೋದು ಅಂತಂದ್ಬಿಟ್ಟು ಅವ್ರ ಜೊತೆನೇ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಂಥ ನನ್ನ ಮಕ್ಕಳಿಗೆ ನೀವು ಫಾಲೋ, ಲೈಕ್ಸು ಕೊಟ್ಟು ಸಪೋರ್ಟ್ ಮಾಡಿದ್ರೆ ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ, ಒಳ್ಳೊಳ್ಳೆ ಮೋಟೋ ಬ್ಲಾಗರ್ಸ್ ಇದ್ದಾರೆ, ಒಳ್ಳೊಳ್ಳೆ ಎಂಟರ್ಟೈನ್ಮೆಂಟ್ ಕಂಟೆಂಟ್ ಕೊಡೋರು ಇದ್ದಾರೆ, ಜನಗಳಿಗೆ ಯೂಸ್ ಆಗುವಂತ ಕಂಟೆಂಟ್ ಕೊಡೋರೆಲ್ಲ ಏನಾಗಬೇಕು. ಆಮೇಲೆ ಇನ್ನ ಸ್ವಲ್ಪ ಜನ ಇದ್ದಾರೆ ಮೀಡಿಯಾದಲ್ಲಿ ಫೇಮಸ್ ಆಗಿ ಏನೇನೋ ಮಾಡ್ತಾ ಇರ್ತಾರೆ. ಮೀಡಿಯಾದಲ್ಲಿ ಯಾರು ಫೇಮಸ್ ಆಗಿರ್ತಾರೆ ಅವ್ರ ಜೊತೆ ಕಾಂಟ್ರವರ್ಸಿ ಮಾಡ್ಕೊಂಡು ವಿಡಿಯೋ ಹಾಕೋದು, ಪೆಟ್ರೋಲ್ಗಳು ದಾನ ಮಾಡ್ಕೊಂಡು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡೋದು, ಒಳ್ಳೊಳ್ಳೆ ಧಾರ್ಮಿಕ ಕ್ಷೇತ್ರಗಳನ್ನ ನೆಗೆಟಿವ್ ಆಗಿ ಮಾತಾಡಿ ಅದ್ರ ಬಗ್ಗೆ ಕೆಟ್ಟ ಹೆಸರು ತಂದು ಅವ್ರು ಫೇಮಸ್ ಆಗೋದು. ಕೊನೆ ಪಕ್ಷ ಕೀರ್ತಿಗೆ ಪ್ರಪೋಸ್ ಮಾಡೋದ್ರು ಫೇಮಸ್ ಆಗ್ಬಿಡ್ತಾರೆ ಗುರು ಮೀಡಿಯಾದಲ್ಲಿ. ನೀವುಗಳು ಒಬ್ಬ ಕ್ರಿಯೇಟರ್ಸ್ನ ಗಮನಿಸಿ, ಏನಾದರೂ ಕ್ರಿಯೇಟಿವಿಟಿ ಇದೆಯಾ ನೋಡಿ, ಸುಮ್ಮನೆ ಚೂ ಆಗಬೇಡಿ. ಚೂ ಮೀನ್ಸ್ ಚೂತಿಯಾ. जीना भी है दोनों का तुमसे ही वास्ता, ओ मैं ही तो तेरा पता है
है दूसरा ना कोई रास्ता, आए मुझ तक वो तुमको जो हो ढूंढता, मेरी खामोशियों में है तू बोलता, ये जीना भी ना जीना भी जो भी। ಬರ್ಬೇಕಾದ್ರೆ ಈ ಪ್ಲೇಸ್ ಬಗ್ಗೆ ಹೇಳಿದ್ದೆ ನೆನಪಿದೆಯಾ? ದೇವಪ್ರಯಾಗ್ ಅಂತ. ಅದೇ ಪ್ಲೇಸ್ ಇದು. ನಮ್ಮ ಆಪೋಸಿಟಲ್ಲಿ ಹರಿತಾ ಇರೋದು ಬದ್ರಿನಾಥ್ ಕಡೆಯಿಂದ ಹರಿಯೋ ಅಲಕ್ನಂದ ನದಿ, ಈ ಕಡೆಯಿಂದ ಹರಿತಾ ಇರೋದು ಬಂದು ಕೇದಾರ್ನಾಥ್ ಕಡೆಯಿಂದ ಬರ್ತಾ ಇರೋ ಮಂದಾಕಿನಿ ನದಿ. ಇವೆರಡೂ ಬಂದು ಈ ದೇವಪ್ರಯಾಗಲ್ಲಿ ಸಂಗಮ ಆಗ್ತವೆ. ಇಲ್ಲಿಂದ ಉಟ್ಕೊಳ್ಳೋದೆ ಗಂಗಾ ನದಿ. ಗಮನ ಈ ಕಡೆ ಕೊಡೋಣ. ಥೂ, ಮರ್ತೇ ಹೋಯ್ತಲ್ಲ ಗುರು. ಅವನ ಅಜ್ಜಿ ಎಷ್ಟು ಧ್ಯಾನ ಯೋಗ ಮಾಡಿದ್ರು ಮೈಂಡ್ ಮಾತ್ರ ಕಂಟ್ರೋಲ್ ಬರಲ್ಲ ಗುರು. ಇವೆರಡೂ ನದಿಗಳು ಸೇರಿದಾಗ ಉಟ್ಕೊಳ್ಳೋದೆ ಗಂಗಾ ನದಿ. ಗಂಗಾ ನದಿನ ಅತಿ ಪರಿಶುದ್ಧ ಪವಿತ್ರ ನದಿ ಅಂತಾರೆ. ಯಾಕೆ ಗೊತ್ತಾ? ಅಲಕ್ನಂದ ನದಿಗೆ ಇನ್ನೂ 3 ನದಿಗಳು ಸೇರ್ತವೆ. ಯಮುನೋತ್ರಿ, ಸರಸ್ವತಿ ಮತ್ತೆ ವಸುಧಾರಾ ನದಿಗಳು, ಮತ್ತೆ ಇನ್ನೂ ಯಾವ್ಯಾವ ನದಿಗಳು ಸೇರ್ತವೆ. ಮಂದಾಕಿನಿ ಕೇದಾರ್ನಾಥ್ ಕಡೆಯಿಂದ ಹರಿಯೋ ನದಿಗೆ ಗಂಗೋತ್ರಿ ಮತ್ತೆ ಭಾಗೀರಥಿ, ಇನ್ನೂ ಹಲವು ನದಿಗಳು ಸೇರ್ತವೆ. ಟೋಟಲ್ ಆಗಿ ಇಷ್ಟು ನದಿಗಳು ಬಂದು ಸಂಗಮ ಆಗದೆ ಈ ದೇವಪ್ರಯಾಗಲ್ಲಿ. ಇಷ್ಟು ನದಿಗಳು ಸೇರಿದಾಗ ಉಟ್ಕೊಳ್ಳೋದೆ ಗಂಗಾ ನದಿ. ಇಷ್ಟು ನದಿಗಳು ಹಿಮಾಲಯದಿಂದ ಹರ್ಕೊಬರ್ಬೇಕಾದ್ರೆ ಆ ಮಣ್ಣಿಂದ ತುಂಬ ಮಿನರಲ್ಸ್ಗಳನ್ನ ಎತ್ಕೊಬಂದಿರ್ತವೆ. ಅಷ್ಟು ಮಿನರಲ್ಸ್ಗಳು ಒಂದೇ ಕಡೆ ಸೇರ್ತವೆ. ಅದಕ್ಕಾಗಿ ಗಂಗಾ ನದಿ ಅಷ್ಟೊಂದು ಪ್ಯೂರ್ ಆಗಿರೋದು. ಈ ಗಂಗಾ ನದಿಲಿ ಸ್ನಾನ ಮಾಡಿದ್ರೆ ಮತ್ತು ಇದು ಕುಡಿದ್ರೆ ಯಾವುದೇ ರೀತಿ ರೋಗ ರುಜಿನಗಳು ಬರಲ್ಲ. ಈ ನದಿ ಎಲ್ಲೆಲ್ಲಿಗೆ ಹೋಗುತ್ತಪ್ಪ ಅಂತಂದರೆ ರಿಷಿಕೇಶು, ಪ್ರಯಾಗ್ರಾಜು, ಕುಂಭಮೇಳ ನಡೆಯುತ್ತೆ ಗೊತ್ತಾ, ಆ ಪ್ಲೇಸ್ಗೆ ಹೋಗುತ್ತೆ. ಅಲ್ಲಿಂದ ಅಯೋಧ್ಯೆ ಹೋಗುತ್ತೆ, ಅಯೋಧ್ಯೆಯಿಂದ ಕಾಶಿಗೆ ಹೋಗುತ್ತೆ, ಕಾಶಿಯಿಂದ ಪಶ್ಚಿಮ ಬಂಗಾಳ ಹೋಗಿ ಪಶ್ಚಿಮ ಬಂಗಾಳದಿಂದ ಸಮುದ್ರ ಸೇರುತ್ತೆ. ರಾಜ್ಕುಮಾರ್ ಅವ್ರದ್ದು ನಾದಮಯ ಮೂವಿ ನೋಡಿದ್ದೀರಾ? ಮೂವಿ ಅಲ್ಲ, ಸಾರಿ, ಸಾಂಗ್ ನೋಡಿದ್ದೀರಾ? ಆ ಸಾಂಗಲ್ಲಿ ಇಲ್ಲಿರೋ ಪ್ಲೇಸ್ ಎಲ್ಲ ತೋರಿಸಿದ್ದಾರೆ. ಕೇದಾರ್ನಾಥ್, ಬದ್ರಿನಾಥ್, ಗಂಗೋತ್ರಿ, ಯಮುನೋತ್ರಿ, ಹರಿದ್ವಾರ್, ದೇವಪ್ರಯಾಗ್, ಇದೆಲ್ಲ ಪ್ಲೇಸು ಆ ಸಾಂಗಲ್ಲಿ ತೋರಿಸಿದ್ದಾರೆ. ಸ್ವಲ್ಪ ಕಿಲೋಮೀಟರ್ ಡಿಸ್ಟೆನ್ಸ್ ತುಂಬ ಇದೆ, ಬಟ್ ಅದೊಂದು ಸಾಂಗಲ್ಲಿ ಎಲ್ಲನೂ ತೋರಿಸಿದ್ದಾರೆ ಗುರು. ಮನುಷ್ಯ ನದಿಗಳ ಮೂಲ ಕಂಡುಹಿಡಿಯಕ್ಕಾಗಲಿಲ್ಲ ಅಷ್ಟೇ, ನದಿಗಳ ಚರಿತ್ರೆಗಳ ಬಗ್ಗೆ ಕಂಡುಹಿಡಿದಿದ್ದಾನೆ. ಪ್ರತಿಯೊಂದು ನದಿಗಳ ಹಿಂದೆನೂ ಒಂದೊಂದು ದಂತಕಥೆ ಇದೆ. ಯಾವಾಗೆಲ್ಲ ಮನುಷ್ಯ ಧರ್ಮದ ಕಡೆಗೆ ಸಾಕ್ತಾನ, ಧರ್ಮ ಕಾಪಾಡಲಿಕ್ಕೆ ಈಶ್ವರ ದೇವರು ಗಣಗಳನ್ನು ಕಳಿಸ್ತಾನೆ ಇರ್ತಾನೆ. ಅದೊಂದು ದೊಡ್ಡ ದಂತಕಥೆ.